ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ತಿರುಮಲದ ಧರ್ಮಗಿರಿಯಲ್ಲಿ ಷೋಡಶ ದಿನಾತ್ಮಕ ಕಿಷ್ಕಿಂಧಾಕಾಂಡ ಪಾರಾಯಣ ದೀಕ್ಷೆ ಕಾರ್ಯಕ್ರಮವು ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನವು ಲೋಕ ಕಲ್ಯಾಣಾರ್ಥವಾಗಿ ತಿರುಮಲದ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಷೋಡಶ ದಿನಾತ್ಮಕ ಕಿಷ್ಕಿಂಧಾಕಾಂಡ ಪಾರಾಯಣ ದೀಕ್ಷೆಯು ವಿಜೃಂಭಣೆಯಿಂದ ನಡೆಯುತ್ತಿದೆ. ಜೂನ್ 30ನೇ ತಾರೀಕಿನಿಂದ ಜುಲೈ 15ನೇ ತಾರೀಕಿನವರೆಗೂ 16 ದಿನಗಳ ಕಾಲ ಈ ಪಾರಾಯಣವು ನಡೆಯುವುದು. ಈ ಕಾರ್ಯಕ್ರಮದಲ್ಲಿ ರಾಮಾಯಣದಲ್ಲಿನ ಕಿಷ್ಕಿಂಧಾಕಾಂಡದ ಶ್ಲೋಕಗಳನ್ನು ಪಠಿಸುವರು. ಸುಗ್ರೀವಾದಿಯುತಂ ಶ್ರೀಶಂ ಭಸ್ಮಾಂಗಾವೃತಮೀಶ್ವರಂ ಮಹೇಶ್ವರ ಸಮಂಧ್ಯಾಯೇತ್ ಕಿಷ್ಕಿಂಧಾಕಾಂಡ ಉತ್ತಮೇ ಪುನರೇವಾಬ್ರವೀತ್ ಪ್ರೀತಃ ರಾಘವಂ ರಘುನಂದನಂ ಪುನರೇವಾಬ್ರವೀತ್ ಪ್ರೀತಃ ರಾಘವಂ ರಘುನಂದನಂ ಅಯಮಾಖ್ಯಾತಿ ಮೇ ರಾಮ ಸಚಿವೋ ಮಂತ್ರಿ ಸತ್ತಮಃ ಹನುಮಾನ್ ಯನ್ನಿಮಿತ್ತಂ ತ್ವಂ ನಿರ್ಜನಂ ವನಮಾಗತಃ ಲಕ್ಷ್ಮಣೇನ ಸಹ ಭ್ರಾತ್ರ ವಸತಶ್ಚ ವನೇ ತವ ರಕ್ಷಸಾಪಹೃತಾ ಭಾರ್ಯ ಮೈಥಿಲೀ ಜನಕಾತ್ಮಜಾ ತ್ವಯಾ ವಿಯುಕ್ತಾ ರುದತಿ ಲಕ್ಷ್ಮಣೇನ ಚ ಧೀಮತಾ ಅಂತರಪ್ರೇಪ್ಸುನಾ ತೇನ ಹತ್ವಾ ವೃದ್ಧಂ ಜಟಾಯುಷಂ ಭಾರ್ಯಾ ವಿಯೋಗಜಂ ದುಃಖಂ ಅಚಿರಾತ್ ತ್ವಂ ವಿಮೋಕ್ಷ್ಯಸೆ ಅಹಂ ತಾಮಾನಯಿಷ್ಯಾಮಿ ನಷ್ಟಾಂ ವೇದಶ್ರುತಿಮಿವ ರಸಾತಲೇ ವಾ ವರ್ತಂತೀಂ ವಾ ನಭಸ್ಥಲೇ ಅಹಮಾನೀಯ ದಾಸ್ಯಾಮಿ ತವ ಭಾರ್ಯಾಮರಿಂದಮ ಇದಂ ತಥ್ಯಂ ಮಮ ವಚಃ ತ್ವಮವೇಹಿ ಚ ರಾಘವ ನ ಶಕ್ಯಾ ಸಾ ಜರಯಿತುಂ ಅಪಿ ಸೇಂದ್ರೈಃ ಸುರಾಸುರೈಃ ತವ ಭಾರ್ಯಾ ಮಹಾಬಾಹೋ ಭಕ್ಷ್ಯಂ ವಿಷಕೃತಂ ಯಥಾ ತ್ಯಜ ಶೋಕಂ ಮಹಾಬಾಹೋ ತಾಂ ಕಾಂತಾಮಾನಯಾಮಿ ತೇ ಅನುಮಾನಾತ್ತು ಜಾನಾಮಿ ಮೈಥಿಲೀ ಸಾ ನ ಸಂಶಯಃ ಹ್ರಿಯಮಾಣಾ ಮಯಾ ದೃಷ್ಟಾ ರಕ್ಷಸಾ ಕ್ರೂರಕರ್ಮಣಾ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಧಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರವಾದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಜ್ಯೇಷ್ಠಾಭಿಷೇಕ ಮಹೋತ್ಸವವು ಆಗಮೋಕ್ತವಾಗಿ ನಡೆಯುತ್ತಿದೆ. ಇಂದಿನಿಂದ 2ನೇ ತಾರೀಕಿನವರೆಗೂ ಈ ಕ್ರತುವುಗಳನ್ನು ನಿರ್ವಹಿಸುವರು. ಆದಿತ್ಯವರ್ಣೇ
ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದಲ್ಲಿ ಶ್ರೀ ಶ್ರೀನಿವಾಸ ಚತುರ್ವೇದ ಹವನ ವೈಭವದಿಂದ ನಡೆಯುತ್ತಿದೆ. ಜೂನ್ 29ನೇ ತಾರೀಕಿನಿಂದ ಜುಲೈ 5ನೇ ತಾರೀಕಿನವರೆಗೂ ತಿರುಮಲ ತಿರುಪತಿ ದೇವಸ್ಥಾನವು ಲೋಕ ಕಲ್ಯಾಣಾರ್ಥವಾಗಿ ಈ ಮಹಾಕ್ರತುವುಗಳನ್ನು ಆಗಮುಕ್ತವಾಗಿ ನಿರ್ವಹಿಸುವುದು. ओम त्वदग्ने काव्यात्मन्मानीषा स्वदुःखाजायन्ते राध्यानि त्वदेति त्रिवेणं वीरवेशा यथा दीयेदासुषे मर्त्याय स्वाहा ओम त्वद्वाजीवाजम्भरो विहाय अभिष्टकृत्यायते सत्यसुष्मः त्वद्रयर्देवजूतो वयो भस्वदाशुर्जो जवाङ् अग्ने अर्वा स्वाहा ओम त्वावग्ने प्रथममन्दे भजन्तो देवं मर्ता अमृतमन्द्रजह्वम् वेषो युतमाविवासन्ति धीभिर्दमो सङ्ग्रहवातिममोरं स्वाहा ओम आरे अस्मदमातिमारे अम्हा आरे विश्वान्तुर्मतीयन्निपासि दोषा शिवः सहसः सोनो अग्नेयन् देव आजत्सजासे स्वस्ति स्वाहा ओम यस्वावग्न इरधाते गतस्रग्रस्ते अन्नं गृणवंसस्मिन्नहन् ससद्युम्नेरभ्यस्तु प्रसक्षत्तवक्रत्वा आजातवेदस्य गत्वान् स्वाहा ओम यद्भयस्ते भरच्छश्रमाणो महो अग्ने अनीकमासा पर्यन् स एधानः प्रदेदोषामुषा सम्पुष्यन् रयन् सादते घ्नन्नमित्रान् स्वाहा ओम अग्निरेशे बृहतः क्षत्रियस्याग्निर्वाजस्य परमस्य राजः ततः आतिरत्नं विदधे जविष्ठोऽव्यार्षङ्मत्याय स्वधावान् स्वाहा ओम यच्छिद्यते पुरुषत्राजा विष्टाचित्तिभिश्च क्रमागच्छिदागाः क्रुधीश्वा अस्मान् अदितेरनागान्येनां सुजुष्टतो विश्वागग्ने स्वाहा ओम महस्येदग्नेनासो अभिका ऊर्वात् ತಿರುಪತಿಯ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ವಿಶೇಷ ಉತ್ಸವವನ್ನು ಜುಲೈ 2ನೇ ತಾರೀಕಿನವರೆಗೂ ಸಾಂಪ್ರದಾಯಿಕವಾಗಿ ನಿರ್ವಹಿಸುವರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು.
ಭಕ್ತರು ಶ್ರೀನಿವಾಸನ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ. Om Namo Venkateshaya. Here our TTD temple in Vayali Kaval, Bangalore, we have started Annadanam scheme. As per the wishes of TTD chairman, Sri YV Subhaya Reddy and TTD EO, Sri Dharma Reddy Garu. So, as per their wishes, the Annadanam scheme is started as it happens in Tirumala. So, every Wednesday we are starting with between 12 to 1:30 and it's like a God's offering. So please have the prasadam and take the blessings of Lord. This is a sponsorship plan. So anyone who wants to sponsor a weekly meal can do that, partly or fully. Initial Wednesdays, LAC members have offered to take it. So we would like to have it more, make it very successful. Probably extend it to other days also if necessary, as in Tirumala. That is the wish of our Honorable Chairman and EO. So JEO, I will also thank JEO Veerabrahman Garu, who was pushing us and to make this happen. Please do come and enjoy your prasadam. Also make sure that anybody can sponsor and take the blessings of Lord. And thank you. Namo Venkateshaya. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಶಿರೂರು ಮಠಾಧಿಪತಿಗಳಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ತಿರುಪತಿಯಲ್ಲಿರುವ ಶ್ರೀ ಅನಂತ ಪ್ರಸಾದ್ರವರ ಮನೆಗೆ ಆಗಮಿಸಿದರು. ನಾಳೆ ಬೆಳಗ್ಗೆ ಶ್ರೀವಾರಿ ದರ್ಶನಕ್ಕೆ ತೆರಳುವುದಾಗಿ ಶ್ರೀಪಾದಂಗಳವರು ಎಸ್ವಿಬಿಸಿಗೆ ತಿಳಿಸಿದರು. ಕರ್ನಾಟಕ ಗಡಿಭಾಗದ ಹೊಸೂರು ಸಮೀಪದ ಮದಗೊಂಡಪಲ್ಲಿ ಗ್ರಾಮದಲ್ಲಿ ಸುಮಾರು 800 ವರ್ಷದ ಪುರಾತನ ದೇವಾಲಯವಾದ ಶ್ರೀ ಪ್ರಸನ್ನ ಭಾಸ್ಕರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ 12ನೇ ವರ್ಷದ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು 2 ದಿನಗಳು ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಕುಂಭಾಭಿಷೇಕದ ಪ್ರಯುಕ್ತ ಆಲಯದಲ್ಲಿ ಗಣಪತಿ ಹೋಮ, ರಕ್ಷಾಬಂಧನ, ಗೋಮಾತ ಪೂಜೆ, ಧ್ವಜಕುಂಭಾರಾಧನೆ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. 2ನೇ ದಿನ ಸುಪ್ರಭಾತ ಸೇವೆ, ವೇದ ಪಾರಾಯಣ, ಪ್ರಬಂಧ ಪಾರಾಯಣ, ಕಲಶಾರಾಧನೆ ಇನ್ನಿತರ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಮಂಗಳವಾದ್ಯಗಳ ನಡುವೆ ಪುಣ್ಯ ನದಿ ತೀರ್ಥ ಕಲಶಗಳನ್ನು ಹೊತ್ತು ಮೆರವಣಿಗೆಯಾಗಿ ಬಂದು ವೇದ ಪಂಡಿತರ ಸಮಕ್ಷಮದಲ್ಲಿ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ನಂತರ ವೆಂಕಟರಮಣ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು.
ಈ ಕುಂಭಾಭಿಷೇಕ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸಿ ತರುವಾಯ ಸ್ವಾಮಿಗೆ ನೂತನ ವಸ್ತ್ರ ಹಾಗೂ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಬಗೆಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಪರಿವಾರ ದೇವರುಗಳಾದ ಶ್ರೀ ಆಂಜನೇಯ ಸ್ವಾಮಿರವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹವನ್ನು ಪಡೆದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಶ್ವನಾಥಪುರದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ತಾಯಿ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಕಲಶಾರಾಧನೆ, ಲಲಿತ ಸಹಸ್ರನಾಮ, ಹೋಮ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮವು ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಜುಲೈ 1ರಿಂದ 3ರವರೆಗೆ ನಡೆಯುವ ಗುರುಪೂಜಾ ಸಂಗೀತೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯವನ್ನು ವಿವಿಧ ಬಗೆಯ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. श्रीकृष्णाय नमः।
ಲಿಂಗಾಯ ನಮಃ ದಿವ್ಯಲಿಂಗಾಯ ನಮಃ ಓಂ ಭವಾಯ ನಮಃ ಓಂ ಭವಲಿಂಗಾಯ ನಮಃ ಓಂ ಸರ್ವಾಯ ನಮಃ ಓಂ ಸರ್ವಲಿಂಗಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಲಿಂಗಾಯ ನಮಃ ಓಂ ಜವಾಯ ನಮಃ ಜಲಲಿಂಗಾಯ ನಮಃ ಓಂ ಆತ್ಮಾಯ ನಮಃ ಆತ್ಮಲಿಂಗಾಯ ನಮಃ ಸಂಜಕ್ತಂ ಧೂಪಾಯಂ ಪ್ರತಿಪಕ್ಷಿತಾಂ ವನಸ್ಪತಿನಾಗಂಧಾಢ್ಯಗಂಧವತಮಃ ಆಗ್ರೇ ಸರ್ವದೇವಾನಾಂ ಧೂಪಾಯಂ ಪ್ರತಿಪಕ್ಷಿತಾಂ ದಿವ್ಯಧೂಪಮಾಗ್ರಾಪಯಾಮಿ ಸಾಕ್ಷಾತ್ ದೀಪಂ ದರ್ಶಯಾಮಿ ದಿವ್ಯಧೂಪಾಂತರಾಜಂ ನಿಂಬರಗಳವತ್ತಪುಷ್ಪಾಣೀಂ ಸಮರ್ಪಯಾಮಿ ಏಕಾದೀಪಂ ದರ್ಶಯಾಮಿ ಓಂ ಸಾಧ್ಯಂ ಸಮರ್ಥಕಂ ोदामि देवाय परमात्मने साहिमानरकाद्धोरादित्यच्छोदं नमोऽस्तुते नमो विष्णुप्रचोदयात् ಮಂಗಳೀರಾಜಸ್ಯಾಮಿ ಸಾಧ್ಯಂ ದಕ್ಷಿಣ ಪೂರ್ವ ತಾಲೂಕು ಎಮ್ಮಡಿಹಳ್ಳಿಯಲ್ಲಿರುವ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿಯ ಪ್ರಯುಕ್ತ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಅರ್ಚನೆಯೊಂದಿಗೆ ವಿವಿಧ ದೀಪಗಳನ್ನು ಬೆಳಗಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹವನ್ನು ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. Devaye
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕರ್ಮಾಚರಣೆ ಮಾಡುವಾಗಲೂ ಕೂಡ ಇದು ನಾನು ಮಾಡ್ತಾ ಇರೋದಲ್ಲ, ಸ್ವತಂತ್ರವಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಅದನ್ನೇ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಥವಾ ಲಕ್ಷ್ಮೀ ವೆಂಕಟೇಶ ಪ್ರೇರಣೆಯ, ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥಂ, ಇದೆರಡು ನಮ್ಮ ಪ್ರತಿಯೊಂದು ಕರ್ಮಾಚರಣೆ ಒಳಗೆ ಎಚ್ಚರದಿಂದ ಇರಬೇಕು. ಅದರೊಳಗೂ ಶಾಸ್ತ್ರವಿಹಿತ ಕರ್ಮಾನುಷ್ಠಾನ ಮಾಡುವಾಗ ಇದು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಿಕೆ ಇರಬೇಕು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ಕುಮಾರ ಪಾರ್ಕ್ನ ಶ್ರೀ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನದ ಆವರಣದಲ್ಲಿ ರಾಗೋತ್ಸವ ತಂಡದ ವತಿಯಿಂದ ಗಾಯನ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಲಾಸ್ಯವರ್ಧನ ಟ್ರಸ್ಟ್ ವತಿಯಿಂದ ವರ್ಣೋತ್ಸವ ಎಂಬ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ.